रामदुर्ग तालुक्यातील कटकोळ परिसरामध्ये 25 फेब्रुवारी रोजी रात्री घडलेल्या सण्ण रामप्पा पत्तार हत्या प्रकरणी 4 आरोपींना अटक करण्यात आली आहे. कटकोळ येथील शंकर जाधव, चिकोडीचा सुलतान किल्लेदार, राहुल बागेवाडी आणि निपाणीचा टिप्पू मुजावर यांना अटक करण्यात आली आहे. प्रारंभी सण्ण रामप्पा अपघातात मरण पावल्याचं भासवण्यात आलं होतं. मात्र पोलिसांच्या तपासात त्याचा मृत्यू अपघातामुळे नव्हे अशी शंका निर्माण झाली. कुटुंबियांनीही हा अपघात नसून हत्या असल्याचा संशय व्यक्त केला होता. शवविच्छेदन अहवालातूनही हत्या झाल्याचं स्पष्ट झालं. सर्व बाजूंनी तपास केल्यानंतर खून झाल्याचं निष्पन्न झालं, असे जिल्हा पोलीस अधीक्षक डॉक्टर भीमाशंकर गुळेद यांनी सोमवारी पत्रकार परिषदेत सांगितलं. ಕಳೆದ 26 ಫೆಬ್ರವರಿ 25ರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಕಟ್ಕೋಳ ಹತ್ರ ಒಂದು ರಸ್ತೆ ಅಪಘಾತ ಆಗಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನಮ್ಮ PSI ಅವರು ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಮೃತನಾಗಿ ಬಿದ್ದಿರ್ತಾನೆ. ಅಲ್ಲಿ ಅವನ ಮೈ ಮೇಲಿರ್ತಕ್ಕಂಥ ಗಾಯಗಳು ಸ್ವಲ್ಪ ಸಂಶಯಾಸ್ಪದವಾಗಿ ಕಾಣಿಸ್ತವೆ. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು DSPಗೆ ಕರೆ ಮಾಡಿ ಹೇಳ್ತಾರೆ, ಇದು ಸ್ವಲ್ಪ ನಮಗೆ ಡೌಟ್ಫುಲ್ ಇದೆ ಅಂತ ಹೇಳಿ. ನಮ್ಮ ಇನ್ಸ್ಪೆಕ್ಟರ್ ಮತ್ತು DSPಗಳು ಕೂಡ ಅಲ್ಲಿ ಹೋಗಿ ನೋಡಲಾಗಿ ಅವ್ರಿಗೂ ಕೂಡ ಇದು ರಸ್ತೆ ಅಪಘಾತ ಅಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮತ್ತು ಮೃತ ಯಾರು ಅಂತ ವಿಚಾರಣೆ ಮಾಡಿದಾಗ ಅಲ್ಲೇ ಕಟ್ಕೋಳ ಗ್ರಾಮದ ಸಣ್ಣ ರಾಮಪ್ಪ ಬಸವಣ್ಣಪ್ಪ ಅತ್ತಾರ್ ಅನ್ನೋಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಸುಮಾರು 65 ವರ್ಷದ ವ್ಯಕ್ತಿ. ಅವರ ಕುಟುಂಬದವ್ರನ್ನ ಸಂಪರ್ಕಿಸಿ ಈ ರೀತಿ ನಮಗೆ ಸಂಶಯ ಇದೆ ಅಂತ ಹೇಳಾಗಿ ಅವರ ಮಗ ಕೂಡ ಅದೇ ಸಂಶಯ ವ್ಯಕ್ತಪಡಿಸಿ ನಮ್ಮ ಊರಿನಲ್ಲಿರ್ತಕ್ಕಂಥ ಶಂಕರ್ ಜಾಧವ್ ಇವ್ರ ಜೊತೆ ನಮ್ಮದು ಒಂದು ಜಮೀನು ವಿಚಾರದಲ್ಲಿ ವ್ಯಾಜ್ಯ ಇತ್ತು, ಹಾಗಾಗಿ ಇವರೇ ಮಾಡಿರ್ಬೋದು ಅನ್ನೋಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಹಾಗಾಗಿ ನಾವು ಒಂದು ಕೊಲೆ ಪ್ರಕರಣ ದಾಖಲೆ ಮಾಡ್ಕೋತೀವಿ. ಅವತ್ತಿನ ದಿವಸನೇ ಇವರು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥ ಶಂಕರ್ ಜಾಧವ್ ಅವರಿಗೆ ಪೊಲೀಸ್ ನೋಟಿಸ್ ಕೊಟ್ಟು ಕರೆತಂದು ವಿಚಾರಣೆ ಮಾಡಲಾಗಿ ಅವನಿಗೂ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಪೊಲೀಸರು ಒಂದು ಬೇರೆ ಒಂದು ಆಯಾಮದಲ್ಲಿ ತನಿಖೆ ನಡೆಸಿದಾಗಲೂ ಕೂಡ ಆ ವ್ಯಕ್ತಿ ಆ ಕೊಲೆ ಪ್ರಕರಣ ಅಥವಾ ಮರಣದ ಸಂದರ್ಭದಲ್ಲಿ ಅಲ್ಲಿ ಇರದೇ ಇರೋದಂಥದ್ದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಅವನಿಗೆ ಮತ್ತೆ ನೋಟಿಸ್ ಕೊಟ್ಟು ಕಳಿಸಿರ್ತಾರೆ. ಆದರೆ ಇದು ಕೊಲೆ ಅನ್ನುವಂಥದ್ದು ನಮಗೆ ಪೋಸ್ಟ್ಮಾರ್ಟಮ್, ಪ್ರಾಥಮಿಕ ಹಂತದ ಪೋಸ್ಟ್ಮಾರ್ಟಮಲ್ಲೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಪೊಲೀಸರು ಮತ್ತಷ್ಟು ವೈಜ್ಞಾನಿಕ ವಿಧಾನದಿಂದ ಕೊಲೆಯ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಈ ಕೊಲೆಗಾರನ ಪತ್ತೆ ಮಾಡಲಿಕ್ಕೆ ನಾವು ಕೂಡ ಒಂದು 2-3 ತಂಡಗಳನ್ನ ಫಾರ್ಮ್ ಮಾಡ್ತೀವಿ. ಕಟ್ಕೋಳ ಪೊಲೀಸರು, ವಿಶೇಷವಾಗಿ ರಾಮದುರ್ಗ CPI ಮತ್ತು DSP ಅವರು ಸತತವಾಗಿ ಈ ಪ್ರಕರಣದ ಬೆನ್ನ ಹಿಂದೆ ಬೀಳ್ತಾರೆ. ನಮಗೆ ಆ ಭಾಗದಲ್ಲಿ ಮತ್ತೊಂದು ಮಾಹಿತಿ ದೊರೆಯುತ್ತೆ. ಆ ಮಾಹಿತಿ ಆಧಾರದ ಮೇಲೆ ನಾವು ಮತ್ತೊಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನು ಕರ್ಕೊಂಡ್ಬರ್ತೀವಿ. ಸಂಶಯಾಸ್ಪದ ವ್ಯಕ್ತಿ ಹೆಸರು ಸುಲ್ತಾನ್ ಕಿಲ್ಲೇದಾರ್ ಅಂತ ಹೇಳಿ. ಇವನು ಚಿಕ್ಕೋಡಿಯಲ್ಲಿ ಒಂದು ಮೆಸ್ಸನ್ನು ನಡೆಸ್ತಾ ಇದ್ದ. ಅವನಿಗೆ ಕರ್ಕೊಂಡು ಬಂದಾಗ ನಮ್ಮ ತನಿಖಾ ವಿಚಾರಣೆ ವೇಳೆಯಲ್ಲಿ ಅವನು ಬಾಯಿ ಬಿಡ್ತಾನೆ, ಅವನ ಕೊಲೆಗೆ ಕಾರಣ ನಾನೇ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ, ಸುಮಾರು 4-5 ತಿಂಗಳ ಕೆಳಗಡೆ ಈ ಶಂಕರ್ ಜಾಧವ್ ಅನ್ನೋನು ನನಗೆ ಅಪ್ರೋಚ್ ಮಾಡಿ, ನಮಗೆ ಈ ಸಣ್ಣ ರಾಮಪ್ಪನ ಜೊತೆ ಒಂದು ವ್ಯಾಜ್ಯ ಇದೆ, ಅವನ್ನ ಕೊಲೆ ಮಾಡಿದ್ರೆ ನಾನು ನಿಮಗೆ 2.5 ಲಕ್ಷ ಕೊಡ್ತೀನಿ ಅಂತ ಹೇಳಿ ಒಂದು ಸುಪಾರಿ ಕೊಟ್ಟು ಬಂದಿರ್ತಾನೆ. ಈ ವಿಚಾರದಲ್ಲಿ ಈಗಾಗಲೇ ಮಾತುಕತೆ ಆದ ಕೆಲವು ದಿನಗಳ ನಂತರ ಸುಮಾರು 1.5 ಲಕ್ಷ ರೂಪಾಯಿಯನ್ನು ಶಂಕರ್ ಜಾಧವ್ ಈ ಸಣ್ಣ ರಾಮಪ್ಪ ಅನ್ನೋನಿಗೆ ಕೊಟ್ಟಿರ್ತಾನೆ. ಆವಾಗಿಂದ ಈ ಸುಲ್ತಾನ್ ಕಿಲ್ಲೆದಾರ್ ಈ ಸಣ್ಣ ರಾಮಪ್ಪನಿಗೆ ಕೊಲೆ ಮಾಡಲಿಕ್ಕೆ ಹೊಂಚಿ ಹಾಕಿ 3-4 ಸತಿ ಪ್ರಯತ್ನ ಕೂಡ ಮಾಡ್ತಾನೆ. ಅದು ಸಫಲ ಆಗಿರೋದಿಲ್ಲ. ಇದು 26ನೇ ತಾರೀಕು ಸಂಜೆ ಇವನು ಯಾವಾಗ ಬೈಕಿಂದ ತನ್ನ ಮನೆ ಕಡೆ ಹೊರಟಿರ್ತಾನೋ ಸಣ್ಣ ರಾಮಪ್ಪ, ಆ ಸಂದರ್ಭದಲ್ಲಿ ಇವನು
ಸುಲ್ತಾನ್ ಕಿಲ್ಲೆದಾರ್ ಮತ್ತು ಅವನ ತಂಡದವರು. ಈಗಾಗಲೇ ನಾವು ಸುಲ್ತಾನ್, ರಾಹುಲ್ ಮತ್ತು ಟಿಪ್ಪು ಮುಜಾವರ್ ಈ 3 ಜನರು ಅವರು ಗಾಡಿಯಲ್ಲಿ ಇರ್ತಾರೆ. ಮತ್ತೊಬ್ಬ ವ್ಯಕ್ತಿ ಕೂಡ ಅದರಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು ಶಂಕರ್ ಜಾಧವ್ ಇವಿಷ್ಟನ್ನ ಅರೆಸ್ಟ್ ಮಾಡಿದ್ದೀವಿ. ಇವ್ರು 3 ಜನ ಗಾಡಿಯಲ್ಲಿ ಒಂದು ಮಾರುತಿ ಓಮ್ನಿ ವ್ಯಾನಲ್ಲಿ ಬಂದು ಇವನ ಬೈಕಿಗೆ ಡಿಕ್ಕಿ ಮಾಡಿಸಿ ಮತ್ತೆ ಅವನ ಮೇಲೆ ಹಲ್ಲೆ ಮಾಡಿ ಅವನ ಪ್ರಾಣ ಅಂತ್ಯ ಆಗೋ ರೀತಿಯಲ್ಲಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ. ನಮ್ಮ ಕಟ್ಕೋಳ ಪೊಲೀಸರು, ರಾಮದುರ್ಗ ಪೊಲೀಸರು ಇದನ್ನ ಬೆನ್ನು ಬಿಡದೆ ಮೂಲತಃ ಏನು ಒಂದು ಯಾವುದೇ ಕ್ಲೂ ಇಲ್ಲದೆ ಇರತಕ್ಕಂಥ ಪ್ರಕರಣವನ್ನು, ಸುಪಾರಿ ಕೊಲೆಯನ್ನು पत्ते हच्चिದ್ದಾರೆ. ಅವರಿಗೆ ಅಭಿನಂದನೆಗಳು. महाराष्ट्रातील घाटगे यांची 7 एकर 2 गुंठे शेती कटकोळ येथे आहे. शंकर जाधव त्या जमिनीत शेती करत होता. उलू वनने भूमी ओनर योजना अंतर्गत ती जमीन मिळवण्याचा प्रयत्न केला, मात्र न्यायालयाने घाटगे याच्या बाजूने निकाल दिला. दरम्यान सन्नारामप्पा पत्तार त्या जमिनीची शेती करू लागला. यावरून शंकर आणि सन्नारामप्पा यांच्यात वाद झाला आणि शेवटी हत्या झाली असं त्यांनी सांगितलं. सन्नारामप्पाची हत्या करण्यासाठी शंकर जाधवने सुलतान किल्लेदार व त्याच्या साथीदारांना 2.5 लाखांची सुपारी दिली होती. त्यापैकी आधीच 1.5 लाख देण्यात आले होते. या आधीही 4-5 वेळा सन्नारामप्पाला मारण्याचा प्रयत्न झाला होता असंही त्यांनी स्पष्ट केलं. या प्रकरणाचा तपास CPI IR ಪಟ್ಟಣಶೆಟ್ಟಿ आणि PSI ಬಸವರಾಜ್ ಕೊನ್ನೂರೆ यांच्या ನೇತೃತ್ವದಲ್ಲಿ ಪತ್ಕಾನೆ केला. ನಮ್ಮ ಅಪ್ಪಾರು ನಿನ್ನೆ ಸಂಜೆ ಮುಂದೆ ಹೊಲಕ್ಕೆ ಹೊಂಟಿದ್ರಿ, ಊಟ ಮಾಡಿ ಹೊಲಕ್ಕೆ ಹೊಂಟಿದ್ರು ಗಾಡಿ ತೊಗೊಂಡು. ಅವಾಗ ಯಾರೋ ಕಾರ್ ಗಾಡಿಯಾರೋ ಬಡಿಸ್ಕೊಂಡು ಹೋಗ್ಯಾರ್ರಿ ಸರ್. ಅದು ನಾವು ಅವ್ರು ಬಡಿಸ್ಕೊಂಡು ಹೋದ ಒಂದು 10 ನಿಮಿಷಕ್ಕೆ ಹೋದಿವ್ರಿ. ಅಲ್ಲೇ ಬೇರೆದೊಂದು ಹುಡುಗ ನೋಡಿದ್ದ, ಇಲ್ಲ ಅಜ್ಜ ಬಿದ್ದಾನು, ನಿಮ್ಮ ಅಪ್ಪ ಬಿದ್ದಾನು, ಬಂದ ರಗತ್ ಬರತ್ತದ ಬಾಯಾಗ ಮುಗನ್ಯಾಗ ಅಂತಂದರು. ನಾವು ಹೋಗಿ ನೋಡೋಕೆ ಅಂದ್ರೆ ಸಿಕ್ಕಾಬಿಟ್ರಿ ಬೆಲ್ಲ ರಗತ್ ಬರತ್ತಿತ್ತು. ಒಂದು ನಮ್ಮ ದೋಸ್ತನ ಕಾರ್ ಗಾಡಿ ತರಿಸ್ಕ್ಯಾರ, ಆಂಬುಲೆನ್ಸ್ಗೆ ಫೋನ್ ಹಚ್ಚಿರಿ, ಬರಲಿಲ್ಲ ರೀ ಆಂಬುಲೆನ್ಸ್ ಸಟ್ನ. ನಮ್ಮ ದೋಸ್ತನ ಕಾರ್ ಗಾಡಿ ತೊಗೊಂಡು ಬಂದು ಅಲ್ಲೇ ಕರ್ಕೊಳ್ಳೋ ಸರ್ಕಾರ ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಅಲ್ಲಿನ್ನೂ ಜೀವ ಇತ್ತು ರೀ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಜೀವ ಹೋಗೈತೆ ಅನ್ನಕತ್ರಿ. ನಮ್ಮ ಮುಂದೆ ಎಲ್ಲಾರು ದೊಡ್ಡ ದವಾಖಾನೆ ಕರ್ಕೊಂಡು ಹೋಗೋಣ್ರಿ ಏನ್ರಿ. ಅಲ್ಲಿ BP ಲೋ ಆಗೈತಿ, ಇದಾಗೈತಿ ಅಂತೇಳಿ ಅಲ್ಲೇ ಇಟ್ಕೊಂಡು ಅಲ್ಲೇ ಉಳಿತೀರಿ. ನಮ್ಮಪ್ಪ ಅಂದು ಕಟ್ಕೊಡ್ರಿ, ರಾಮದುರ್ಗ ತಾಲೂಕು ಕಟ್ಕೊಡ್ರಿ. ಏನಿಲ್ಲ ರೀ, ನಮ್ಮ ಹೊಲಗದ್ದು ಅಂತ ಅವ್ರು ಕೋರ್ಟ್ನೇ ನ್ಯಾಯ ಇದ್ದು ರೀ. ಹಾಂ, ಅದನ್ನೇನು ಯಾರು ಉದ್ದೇಶಪೂರ್ವಕ ಹೊಡೆದಾರೋ ಏನು ಹೊಡೆದಾರೋ ಒಟ್ಟು ಹೊಡೆದ ನಮ್ಮಪ್ಪ ನಾನು ಅವತ್ತ ಮಾಡ್ಯಾರ ರೀ. ಏನು ನಾವು ಈ ಕೋರ್ಟ್ನ್ಯಾಗ ನಮ್ಗೆ ಅವ್ರು ಬಡದಾರಿಗೈತಿ ಹೊಲ ಮನೆಗೆ ನಾವು ಕೋರ್ಟ್ನೇ ನ್ಯಾಯ ಅದಾವ್ರಿ. ನಮ್ಗೆ ಅವ್ರ ಮ್ಯಾಗ ಸಮಸ್ಯೆ ರೀ. ಅವ್ರ ನಮ್ಮ ಊರಾನರ್ದಾರ ಜಾಧವ್ ಅಂತ ಹೇಳ್ಯಾರ ರೀ. ಅದು ಹೊಲದ ಸ್ವಲ್ಪ ನ್ಯಾಯ ಇತ್ತು ರೀ ಅವ್ರಿಗೆ ನಮ್ಗೆ. ಅವರು ಅವ್ರ ಮ್ಯಾಗ ಸಮಸ್ಯೆ ರೀ. ಮತ್ತು ಹ್ಞೂ ರೀ, ಅದ ಒಂದು 5-8 ವರ್ಷ ಆತ್ರಿ ಅದಿತ್ತು ರೀ. ಅದು ಹೊಲ ಮೊದಲ ಅವ್ರು ನಮ್ದಂತ ಅವ್ರು ಅಂತಿದ ಅವ್ರಿಗೆ ಅಂತೀರಿ. ಅದು ಮಾಲಕರ ನಮಗೆ ಕೊಟ್ಟಿದ್ರು. ಇದ್ರೆ ನಮಗೆ ಬರುತ್ತಂತ ಅವ್ರ ಇದಂದ್ರು, ಇಲ್ಲಪ್ಪ ನಿಮ್ದು ಹಂಗೆ ಏನಾರು ಕಾಗಪತ್ರ ಇದ್ರೆ ತೊಗೊಂಬರ್ರಿ, ಏನು ಮಾಡಿರಿ, ಹಂಗಾರು ನೀವು ತೊಗೋರಿ ಅಂತ ನಾವು ಹೇಳಿದ್ದೀವಿ ರೀ. ಅವ್ರು ಹೇಳೋಣಂತಲಿ ಅಂತಂದ್ರೆ ಹೊಡ್ಮಳ್ಳಿಯಲ್ಲಿ ನಾವು ಒಂದು ಕುರ್ಸಿಯರ್ ತೊಗೊಂಬಂದು ನಮ್ಮ ಹೊಲಕ್ಕೆ ಬಂದು ಬಾನ್ಕಿತ್ತಿ ಮಾಡಿ ಹೋಗಿದ್ರಿ ಅವ್ರಿಗೆ ಒಂದು 7-8-9 ತಿಂಗಳಿಂದ ರೀ. ಹೊಡ್ಮಳಿಗೆ ಏಕಾನಿಕಿ ಹಿಂಗಾಗೈತೆ ರೀ. ಈಗ ಒಂದು ಆಲ್ಟೋ 800 ಕಾರ್ ಗಾಡಿಲೇ ತೊಗೊಂಬಂದು ಹೊಡ್ಕೊಂಡು ಹೋಗ್ಯಾರ ರೀ. ಅದೊಂದು 5-6 ಎಕರೆ ಹೊಲ ಐತಿ, 7 ಎಕರೆ ಸನಿ ಐತಿ ರೀ. ಕೌಲಿಗೆ ಐತೆ ಹೋಗಿದ್ದು ಬಿಟ್ಟು ಕೌಲಿಗೆ ಹೋಗತ್ರಿ. ಅದ್ರಾಗ ಅದನ್ನೆಲ್ಲ ಬಿಡ್ಕೊಂಡ್ರೆ 7 ಎಕರೆನೂ ಐತಿ ಹೊಲ ರೀ. ಯಾರು ನಮ್ಮಪ್ಪ ರೀ? ಇಲ್ಲ ರೀ, ಅವ್ರು ಗೋಕಾಕ್ ಇರ್ತಾರೆ ರೀ ಅವ್ರು. ಹ್ಞೂ ರೀ, ಅದ ಹೊಲಕ್ಕನ ಅವ್ರದ್ದು ಉತ್ತರದಾಗ ನಮ್ಮದು ಒಂದು ಹೆಸರು, ಅವ್ರದ್ದು ಒಂದು ಪಾಲ್ ಹೆಸರು ಇರ್ತೈತೆ ರೀ. ಅದಕ್ಕೆ ಬೇರೆ ಮಾಲಕರು ಬೇರೆ ಅದಾರ ರೀ ಘಾಟಿಗೆ ಅಂತೇಳಿ. ಹ್ಞೂ, ಹಾಂ, ಅವ್ರ ಮಾಲಕರು ನಮಗೆ ಕೊಟ್ಟಾರಿ ಅದನ್ನ. ಹಾಂ, ಎಲ್ಲ FR ಆಗೈತೆ ರೀ. ಕೇಸ್ ಚಲೋ ಐತ್ರಿ ಕೋರ್ಟ್ನಾಗ ಇನ್ನೂ ರೀ. ಸಣ್ಣ ರಾಮಣ್ಣ ಬಸವಣ್ಣಪ್ಪ ಆತಾರ ಇಂಥಲ್ಲಿ ತಲೆಗೆ ಪೆಟ್ಟದೈತಿ ರೀ. ಹಿಂಗೆ ಇಂಥಲ್ಲೇ ಮತ್ತು ಇಲ್ಲಿ ಆಗೈತೆ ರೀ, ಮತ್ತು ಇಲ್ಲಿ ಆಗೈತೆ ರೀ. ಹಾಂ, ಕಂಪ್ಲೇಂಟ್ ಮಾಡಿವ್ರಿ. ಕಟ್ಕೋಳ ಪೊಲೀಸ್ ಸ್ಟೇಷನ್ ರೀ, ರಾಮದುರ್ಗ ತಾಲೂಕು ಕಟ್ಕೋಳ ಪೊಲೀಸ್ ಸ್ಟೇಷನ್ ಸರ್. ಆನಂದ್ ಸಣ್ಣರಾಮಪ್ಪ ಆತಾರ ಹೊಲ ಅವ್ರ ಹೊಲಗಳು ನಮ್ಮ ಹೊಲಗಳು ಆಜು ಬಾಜು ರೀ. ದಿನ ಹೊಲಕ್ಕೆ ಸಂಜೆಕಲ್ ಹೋಗಾರ, ನಾವು ಅಲ್ಲಿ ಹೊಲಕ್ಕೆ ಯಾವಾಗ ಹೋಗಿದ್ರು. ಮನುಷ್ಯ ಚಲೋ ಇದ್ದಾವ. ಮತ್ತು ಹೊಲಕ್ಕೆ ಹೋಗ್ಕೊಂಡ್ ಸಾಯಂಕಾಲ ಹೋಗಿದ್ದಾನು, ಹೋಗಿ ಬಿಡ್ದಾನು ಹಿಂಗೆಲ್ಲ ಆಗಿಬಿಟ್ಟಿತ್ತು ಎಲ್ಲ ಗದ್ಲ. ಏನಾಗೈತಪ್ಪ ಇದು ಗಾಡಿ ಹೊಡ್ಕೊಂಡು ಹೋಗ್ಯಾರೋ ಏನು ಮಾಡ್ಯಾರೋ, ಇದು ಒಂದಿಟ್ಟು ಸಸ್ಪೆಕ್ಟ್ ಆಗತ್ತೆ, ಇದು ಆದಂಗೆ ಅನ್ಸಾಗ ಕೂಲೇನ ಅನುಮಾನಾಸ್ಪದ ಆಗೈತೆ ಅಂತ ಕೂಡಲೇ ಪೊಲೀಸರು ಬಂದು ಎಲ್ಲರೂ ತಮ್ಮದೇನೋ ಇನ್ವೆಸ್ಟಿಗೇಷನ್ ಅವು ಎಲ್ಲ ಮಾಡಿ ಅದನ್ನು ಕುಲಂಕುಷವಾಗಿ ವಿಚಾರ ಮಾಡ್ಬೇಕಂತೇಳಿ ಇಲ್ಲಿ ಕೇಸ್ ಕೊಟ್ಟಿದ್ದಾರೆ.
ಮನುಷ್ಯ ಚಲೋ ಇದ್ರಿ ಮನುಷ್ಯ ಹಾಂ ಚಲೋ ಇದ್ರಿ ಅದೇನೇನಿಲ್ಲ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಅವ್ರ ಮಕ್ಕಳಿಗೆಲ್ಲ ಆಸ್ತಿ ಹಂಚಿಕೆ ಮಾಡ್ಯಾರ ಮಾಡ್ಯಾರ ಎಲ್ಲ ಬರೋಬ್ಬರಿ ಇದ್ರು ಬರೋಬ್ಬರಿ ಇದ್ರಿ ನಿನ್ನೆ ಏಕಾಏಕಿ ಹಂಗೆ ಮಾಡ್ಯಾರ ಹಾಂ ಏಕಾಏಕಿ ಹಿಂಗಾಗಿಬಿಟ್ಟೈತಿ ಅದು ಏನು ನಮಗೂ ಅದು ಈಗ ಲೇಟಾಗಿ ಹೋಗಿದಾವ್ರಲ್ಲ ಅದು ಪರ್ಫೆಕ್ಟಾಗಿ ನಮಗೂ ಏನು ಹೇಳಕ್ಕೆ ಬರಲ್ಲ ಅಂದ್ರೆ ಈಗ ಅವ್ರ ಬಾಡಿ ಹಾಂ ಇಲ್ಲಿ ನೋಡಿದಿಲ್ಲ ಕಚ್ಚೋದು ತಲೆಯಾಗ ಕಚ್ಚ ಬಿದ್ದಾವ ಹಿಂಗೆ ಹಾಂ ಕಚ್ಚ ಬಿದ್ದಾವ್ರ ತಲೆ ಯಾರೋ ಹೊಡೆದಾರ ಅನಿಸ್ತೈತಿ. ಅದು ಅದಕ್ಕೆ ಈಗ ಇಲ್ಲಿ ಇನ್ವೆಸ್ಟಿಗೇಷನ್ ಮೇಲೆ ಎಲ್ಲ ಗೊತ್ತಾಗೋದಲ್ರಿ ಈಗ ಗಾಡಿ ಗಿಡಿ ಡ್ಯಾಮೇಜ್ ಆಗಿಲ್ಲ ಸೈಕಲ್ ಮೋಟ್ರ್ ಇತ್ತು ಬೈಕ್ನು ಡ್ಯಾಮೇಜ್ ಆಗಿಲ್ಲ ಏನೂ ಆಗಿಲ್ಲ ಹಾಂ ಬೈಕ್ ಮೇಲೆ ಹೊಂಟಿದ್ರಿ ಅವರು ಡ್ಯಾಮೇಜು ಆಗಿಲ್ಲ ಮತ್ತು ಅದು ಏನು ಅನ್ನೋದು ಇನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತು ನೋಡಿ ನಮಗಾರ ಇರ್ಬೋದು ಅವ್ರಿಗೆ ಏನು ಅಷ್ಟು ಅರ್ಥ ಆಗೋದಿಲ್ಲ ನಮಗೂ ಏನು ಅದನ್ನು ಹೌದು ಅದು ಯಾರೋ ತಪ್ಪು ಮಾಡಿದ್ರು ಅವ್ರನ್ನ ಕುಲಂಕುಷವಾಗಿ ಅಭ್ಯಾಸ ಮಾಡಿ ನ್ಯಾಯ ಸಿಗ್ಬೇಕು ಅವ್ರಿಗೆ ಅಷ್ಟೇ ಶಿವಾನಂದ್ ಕೂರ್ಬಿಟ್ಟು संकल्प शिंदे सोबत विनोद कोलकार KMM मराठी बेळगाव.